ಒಂದರಲ್ಲಿ ಲಿಂಗತ್ವ ಆಧಾರಿತ ಅಂತಿದೆ ಅಲ್ವಾ. ನಾವು ನಮ್ಮ ಕುಟುಂಬದಿಂದ ಹಿಡಿದು ನಮ್ಮ ಸಮಾಜದಲ್ಲಿ ಯಾವುದೇ ರೀತಿ ಮಹಿಳೆಯರಿಗೆ ದೌರ್ಜನ್ಯ ಆದರೆ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಮ್ಮ ಸ್ವಸಹಾಯ ಗುಂಪು ಒಕ್ಕೂಟ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟಗಳು ಧ್ವನಿ ಎತ್ತಿ ನಿಂತಾಗ ಮಾತ್ರ ನಾವು ಹೇಳ್ತೀವಲ್ಲ, ಗಾಂಧೀಜಿ ಕಂಡ ಕನಸು ಮಧ್ಯರಾತ್ರಿ 12 ಗಂಟೆಲಿ ಹೆಣ್ಮಗಳು ಒಬ್ಬಳೇ ಓಡಾಡಿದ್ರೆ ಮಾತ್ರ ಸ್ವತಂತ್ರ ಸಿಕ್ತು ಅಂತ ಹೇಳ್ತೀವಲ್ಲ, ಆ ರೀತಿ ಧೈರ್ಯವಾಗಿ ಒಬ್ಬ ಹೆಣ್ಮಗಳು 9 ಗಂಟೆಗೆ ಬಂದ್ರೂ ಬಸ್ ಇಳಿದು ಮನೆಗೆ ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅರಿವು ಮೂಡಿಸ್ಬೇಕು. ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಇಲ್ಲಿ ಭೇದ ಭಾವ ಇರಲ್ಲ. ಆ ಮಕ್ಕಳಿಗೆ ಚಿಕ್ಕಂದಿನಿಂದನೇ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ತಾರೆ. ಅಂದರೆ ಒಂದು ಹೆಣ್ಮಗುನ ಮುಟ್ಟಬೇಕಾದ್ರೆ ಶರೀರದ ಯಾವ ಭಾಗವನ್ನು ಬೇರೆಯವರು ಅವ್ರಿಗೆ ಮುಟ್ಟಬಾರ್ದು, ಅದು ತಪ್ಪು. ಈಗ ಜಸ್ಟ್ ಹಿಂಗಂದರೆ ಓಕೆ, ಅದೇ ಈ ರೀತಿ ಮಾಡಿ ಹೀಗೆ ಮಾಡಿದಾಗ ಅದು ತಪ್ಪು ಅನ್ನೋದು ಆ ಮಗುಗೆ ಮುಂಚೆಯಿಂದನೂ ನಾವು ಅವ್ರಿಗೆ ಮನೆಯಲ್ಲಿ ತಿಳಿಸ್ತಾ ಹೋಗಬೇಕು. गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने. ಅಧ್ಯಕ್ಷರಾದ ಮಂಜುಳಾ ಅವರಿಗೂ ಸ್ವಾಗತ. ಒಕ್ಕೂಟದ ಕಾರ್ಯದರ್ಶಿಯಾದ ಪುಷ್ಪ ಅವರಿಗೂ, ಖಜಾಂಚಿ ಅವರಿಗೆ, ಭಾಗ್ಯ ಅವರಿಗೆ, ಸ್ವಾಗತ. ಶ್ರೀಗಂಧ ಸರ್ ಅವ್ರಿಗೂ, ಶೋಭಾ ಮೇಡಮ್ ಅವರಿಗೂ ಸ್ವಾಗತ. ಗಂಗಾ ಮೇಡಮ್ ಅವರು ಅಧ್ಯಕ್ಷ. ವೇದಿಕೆ ಮೇಲೆ ಎಲ್ಲರೂ ಕೂಡ ಗಿಡಕ್ಕೆ ನೀರು ಹಾಕೊಂಬರೋದ ಕಾರ್ಯಕ್ರಮ ಉದ್ಘಾಟಿಸಬೇಕಂತ ಹೇಳ್ಕೊತಾ ಇದ್ದೀನಿ. ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಅಧಿಕಾರಿ ವೃಂದದವರಿಗೆ, ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ವೇದಿಕೆ ನಿರ್ಮಾಣ ಆಗಬೇಕಂತ ಹೇಳಿದ್ರೆ ಪಿಲ್ಲರ್ಸ್ ಅಂತ ಹೇಳ್ತೀವಿ, ಕಂಬಗಳು, ಸ್ತಂಭಗಳು. ನೀವು ಸ್ವಸಹಾಯ ಗುಂಪಿನ ಸದಸ್ಯರು ನೀವೆಲ್ಲ ಸೇರಿದ್ದಕ್ಕೆ ಈ ಒಂದು ವೇದಿಕೆ, ಒಕ್ಕೂಟ ಅನ್ನೋ ವೇದಿಕೆ ಆಗಿರುವಂಥದ್ದು. ಈ ವೇದಿಕೆಯನ್ನು ಸೃಷ್ಟಿ ಮಾಡಿದಂತಹ ಎಲ್ಲ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ವಂದಿಸ್ತಾ, ಯಾಕೆ ನಾವು ವಾರ್ಷಿಕ ಮಹಾಸಭೆಯನ್ನು ಮಾಡಬೇಕು, ಇದರ ಉದ್ದೇಶ ಏನು, ನಮ್ಮ ಒಕ್ಕೂಟ ಹೇಗೆ ಇರಬೇಕು. ಯಾವುದೇ ಒಂದು ಮನೆಯಲ್ಲಿ ನಾವು ವರ್ಷಕ್ಕೊಂದ್ಸಲ ಅಥವಾ 6 ತಿಂಗಳಿಗೊಂದ್ಸಲ ನಾವು ಬೆಳಗ್ಗೆ ಹಾಕುವಂಥ ಕಾಳುಗಳನ್ನು ಎಲ್ಲಿಟ್ಟಿರ್ತೀವಿ ಸಾಮಾನ್ಯಕ್ಕೆ, ಹೌದಾ? ಅಡುಗೆ ಮನೆಯಲ್ಲಿ ಯಜಮಾನರಿಗೆ ನಾವು ಕೆಲಸದ ಸಾಮಾನ್ಯದು ಲಿಸ್ಟ್ ಬರಿತೀವಿ, ಹೌದಾ? ಇನ್ನು ಖಾಲಿ ಆಗೋಕ್ಕೆ ಮುಂಚೆ ಇನ್ನರ್ಧ ಎಲ್ಲಿ ಸ್ಟಾಕ್ ಮಾಡಿರ್ತೀವಿ. ಮಾತಾಡಬೇಕು, ನೀವು ಮಾತಾಡಲಿಲ್ಲ ಅಂದರೆ ನಿಮಗೆ ಕನ್ನಡ ಬರೋಲ್ಲ ಅಂತನೋ ಇಲ್ಲ ನಿಮ್ಮ, ಹೌದಾ? ಅವಾಗ ತೆಗೆದು ನೋಡ್ತೀರಾ ಅಲ್ವಾ? ಯಾಕೆ ತೆಗೆದು ನೋಡ್ತೀರಿ? ಹಾಂ,
ಬರ್ತಾ ಇದ್ದೀವಲ್ವಾ. ಆದರೆ ಎಲ್ಲ 25 ವರ್ಷದಿಂದಲೂ ಬಡತನನ ನಿರ್ಮೂಲನೆ ಮಾಡೋಣ, ಯಾರು ಬಡವರಾಗಿರಬಾರ್ದು, ಯಾರೂ ಒಂದೇ ಹೊತ್ತು ಊಟ ಮಾಡಿರಬಾರ್ದು, 3 ಹೊತ್ತು ಊಟ ಮಾಡಿರೋಂಥ ಕುಟುಂಬ ಎಲ್ಲರದ್ದು ಆಗಬೇಕು. ಎಲ್ಲ ಹೆಣ್ಣುಮಗಳು ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರ ಸಮಾನವಾಗಿ ನಿಲ್ಲಬೇಕು ಅಂದಾಗ ಮಾತ್ರ ನಾವು ಬಡತನ ಅಲ್ಲಿ ಕಡಿಮೆ ಆಗಿದೆ ಅಂತೀವಿ. ಬಡತನನ ಬರೀ ಹಣದಲ್ಲಿ ಯಾರು ಅಳತೆ ಮಾಡಬಾರ್ದು. ನನ್ನ ಮನೇಲಿ ಹಣ ಇದೆ ಅಂದ ತಕ್ಷಣ ನನ್ನ ಸಾಹುಕಾರರು, ಯಾರ ಮೇಲೆ ಹಣ ಇಲ್ಲ ಅಂದಾಗ ಬಡವರು, ಅದಲ್ಲ ಇವಾಗಿನ ಥಿಂಕಿಂಗು. ಊಟ ನಿರ್ಮಾಣ ಆಗಬೇಕಾದ್ರೆ ಬಹುಶಃ ನೀವು ನೆನಪಿಸ್ಕೋಬೋದು, 2017-18ರಲ್ಲಿ ಅಂದರೆ ಇಲ್ಲಿ ಒಂದು 7-8 ವರ್ಷದಿಂದ ಒಂದು 4 ಜನ ಹೆಣ್ಮಕ್ಳು ಬಂದಿದ್ರು. ಹೌದಾ? ನೀವು ಕೊಟ್ಟು ಊಟ ಮಾಡ್ತಿದ್ರು, ನೀವು ಕೊಟ್ಟು ಚಾಪೆಲಿ ಯಾರ್ದೋ ಮಲಗೋರು, ಹೌದಾ ಇಲ್ಲ? ಸಂಘಗಳಿಗೆಲ್ಲ ಭೇಟಿ ಕೊಡೋರು, ಎಲ್ಲನೂ ಒಟ್ಟಿಗೆ ದೇವಸ್ಥಾನದ ಹತ್ರನೋ ಇದ್ರ ಹತ್ರನೋ ಸೇರಿಸಿ ಒಕ್ಕೂಟ ಮಾಡಿದ್ರು. ಅದಕ್ಕೊಂದು ರೂಪ ತಂದರು, ಅದಕ್ಕೊಂದು ರೂಪನೂ ಇಲ್ಲೇ ಇದ್ದಾಳೆ. ಒಕ್ಕೂಟಕ್ಕೆ ಒಂದು ರೂಪ ತಂದರು. ಕುಟುಂಬದಲ್ಲಿ ಎಲ್ಲರೂ ಯಜಮಾನರಾದ್ರೆ ಏನಾಗುತ್ತೆ? ಆಗತ್ತಾ? ಎಲ್ಲ ಮಾಹಿತಿಯನ್ನ ಈ ವರದಿಯವರು ಪ್ರಕಟ ಮಾಡ್ತಾರೆ. ದಯವಿಟ್ಟು ನೀವು ಇದ್ರ ಕುರಿತು ಯಾವುದಾದ್ರು ಏನಾದ್ರು ಕೇಳೋದ್ರೆ ಅಂಶ ಇದ್ರ ಬಗ್ಗೆ ಕೇಳ್ಬೋದು. ಫಸ್ಟ್ ಇವರು ವರದಿ ಪ್ರಕಟ ಮಾಡ್ತಾರೆ, ನಂತರ ಮುಂದಿನ ಕಾರ್ಯಕ್ರಮ ಮುಂದುವರಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ. ಪ್ರಜ್ಞಾ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟವು 28/7/2017 ಪ್ರಾರಂಭವಾಯಿತು. ಒಕ್ಕೂಟದ ಪ್ರಾರಂಭದಲ್ಲಿ ಅಂದರೆ 2017-18ನೇ ಸಾಲಿನಲ್ಲಿ 43 ಸ್ವಸಹಾಯ ಸಂಘಗಳು ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ದವು. ನಂತರ 2024-25ನೇ ಸಾಲಿನಲ್ಲಿ ಒಟ್ಟು 63 ಸಂಘಗಳನ್ನು ರಚನೆ ಮಾಡಲಾಯಿತು. ಪ್ರಸ್ತುತ ಒಕ್ಕೂಟಕ್ಕೆ ಇವಾಗ 63 ಸಂಘಗಳಿವೆ. 7 ಸಂಜೀವಿನಿ ವಾರ್ಡ್ಗಳಿವೆ. ಸರಸ್ವತಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ತಿರುಪತಿಯಲ್ಲಿ, ಕಾಮಧೇನು ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ನಿಟ್ಟೂರು 1, ಆದರ್ಶ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ನಿಟ್ಟೂರು 2, ಕಲ್ಪವೃಕ್ಷ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ಅಂಗರಹಳ್ಳಿ, ರತ್ನಮಂಜರಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ಬ್ರಹ್ಮದರಹಳ್ಳಿ ಮತ್ತು ರಂಗೇನಹಳ್ಳಿ, ಮಾರುತಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ಉಬ್ಬೆನಹಳ್ಳಿ, ಯಶಸ್ವಿನಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ ಸಿಂಗಿಟ್ಕೆರೆ ಮತ್ತು ಹೊಸೂರು. ನಿಟ್ಟೂರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ಪದಾಧಿಕಾರಿಗಳು ಶ್ರೀಮತಿ ಮಂಜುಳಾ ಮಂಜುನಾಥ್, ಅಧ್ಯಕ್ಷರು, ಉಪಾಧ್ಯಕ್ಷರು ಪಾರ್ವತಿಬಾಯಿ ಚಂದ್ರನಾಯ್ಕ, ಶ್ರೀಮತಿ ಪುಷ್ಪಾ ಯೋಗೀಶ್ ಕಾರ್ಯದರ್ಶಿ, ಶ್ರೀಮತಿ ಹೇಮಾವತಿ ಕಾಂತರಾಜು ಜಂಟಿ ಕಾರ್ಯದರ್ಶಿ, ಭಾಗ್ಯ ಪರಮೇಶ್ ಖಜಾಂಜಿ. ಇಲ್ಲಿ ಒಟ್ಟು 16 ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಸದಸ್ಯರಿದ್ದಾರೆ. 2024-25ನೇ ಒಕ್ಕೂಟದ ವಹಿವಾಟು ವಿವರ. ಒಕ್ಕೂಟ ಪ್ರಾರಂಭವಾದ ದಿನಾಂಕ 29/10/2017. ಒಕ್ಕೂಟಕ್ಕೆ ಬಂದ CF ಮೊತ್ತ 19 ಲಕ್ಷ. ಒಕ್ಕೂಟದಲ್ಲಿರುವ ಒಟ್ಟು ಸ್ವಸಹಾಯ ಸಂಘಗಳು 63. ಒಕ್ಕೂಟದಿಂದ ಸಾಲ ಪಡೆಯದೇ ಇರುವ ಸ್ವಸಹಾಯ ಸಂಘಗಳು ಸಾಲ ಪಡೆದ ಸಂಘಗಳು 52. ಒಕ್ಕೂಟದಿಂದ ಸಾಲ ಪಡೆಯದೇ ಇರುವ ಸ್ವಸಹಾಯ ಸಂಘಗಳು 11. ಒಟ್ಟು ಸಂಘದ ಸದಸ್ಯರ ಜನಸಂಖ್ಯೆ 712. ವಿತರಣೆಯಾದ ಒಟ್ಟು CF ಮೊತ್ತ 1,48,70,000. ಮರುಪಾವತಿಯಾದ ಅಸಲು 1,74,09,110 ರೂಪಾಯಿ. ಸದಸ್ಯ ಗುಂಪಿನ ಸಾಲದ ಬಾಕಿ 40,42,500. CF ಸಾಲದಿಂದ ಬಂದಿರುವ ಬಡ್ಡಿ 14,21,640 ರೂಪಾಯಿಗಳು. ಪರಿಶಿಷ್ಟ ಜಾತಿ ಮತ್ತು ಉಪಜಾತಿಗಳಿಗೆ ಕೇಂದ್ರೀಯ ನೆರವು ಯೋಜನೆಯ ಸಹಾಯಧನ 3,30,30,000. ಅತ್ಯುತ್ತಮ ಗ್ರಾಮ ಪಂಚಾಯಿತಿ ಮಟ್ಟದ ಮೊದಲ ಬಹುಮಾನ 1 ಲಕ್ಷ. ಬ್ಯಾಂಕಿನಿಂದ ಬಂದ ಬಡ್ಡಿ 1,01,412 ರೂಪಾಯಿ. CF ಸಾಲ ಪಡೆದ ಸದಸ್ಯರು ಕೈಗೊಂಡಿರುವ ಚಟುವಟಿಕೆಗಳು: ಕೃಷಿ, ಹೈನುಗಾರಿಕೆ, ಟೈಲರಿಂಗ್ ಅಂಗಡಿ, ಪ್ರಾವಿಷನ್ ಸ್ಟೋರ್ಸ್, ಹೋಟೆಲ್ ಅಭಿವೃದ್ಧಿ, ಮಕ್ಕಳ ವಿದ್ಯಾಭ್ಯಾಸ, ತರಕಾರಿ ವ್ಯಾಪಾರ, ಕೋಳಿ ಅಂಗಡಿ, ಬ್ಲೌಸ್ ಡಿಸೈನ್ಸ್, ಬಟ್ಟೆ ವ್ಯಾಪಾರ, ಬ್ಯಾಂಗಲ್ ಸ್ಟೋರ್ಸ್, ಆರ್ಟಿಫಿಷಿಯಲ್ ಆವರಣ, ಕೃಷಿಯೇತರ ಚಟುವಟಿಕೆ. ಪ್ರಜ್ಞಾ ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ವ್ಯಾಪ್ತಿಯಲ್ಲಿ ನಿರ್ವಹಿಸಿದ ಕಾರ್ಯ ಚಟುವಟಿಕೆಗಳು: ಸಮುದಾಯ ಬಂಡವಾಳ ನಿಧಿಯನ್ನು ಬಳಸಿಕೊಂಡು ಜೀವನೋಪಾಯ ಚಟುವಟಿಕೆಗಳೇ ಮೊದಲು ಪ್ರೋತ್ಸಾಹ ನೀಡಲಾಯಿತು. ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುವ ಮಹಿಳಾ ಗ್ರಾಮ ಸಭೆ, ಮಹಿಳಾ ದಿನಾಚರಣೆ, ಮತದಾನ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತೇವೆ. 60 ಮಹಿಳಾ ಸದಸ್ಯರಿರುವ ರೈತರ ಮಹಿಳಾ ಉತ್ಪಾದಕರ ಗುಂಪುಗಳನ್ನು ರಚನೆ ಮಾಡಲಾಗಿದೆ. ಒಟ್ಟು 3 ರೈತ ಮಹಿಳಾ ಉತ್ಪಾದಕರ ಗುಂಪುಗಳಿವೆ. ಸಂಘಗಳಿಗೆ ಭೇಟಿ ನೀಡಿ VPRP ಸರ್ವೆ ಮಾಡಿ ಅದರ ಮಾಹಿತಿಯನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಲಾಗಿದೆ. ನಲ್ಜಲ್ ಮಿತ್ರ ತರಬೇತಿಗೆ ಸದಸ್ಯರನ್ನು ಆಯ್ಕೆ ಮಾಡಿ ತರಬೇತಿಯನ್ನು ಪೂರ್ಣಗೊಳಿಸಲಾಗಿದೆ. ಸ್ವಚ್ಛತಾ ವಾಹಿನಿ ತರಬೇತಿಗೆ
ಚಾಲಕಿಯನ್ನು ಆಯ್ಕೆ ಮಾಡಿ ತರಬೇತಿಯನ್ನು ಪೂರ್ಣಗೊಳಿಸಲಾಗಿದೆ. ಶಾಲೆಯಿಂದ ಹೊರಗೆ ಉಳಿದಿರುವ ಮಕ್ಕಳ ಸರ್ವೆಯನ್ನು ಮಾಡಲು 4 ಜನ ಮಹಿಳೆಯರನ್ನು ಆಯ್ಕೆ ಮಾಡಿಕೊಂಡಿದ್ದೆವು. ಸದಸ್ಯರಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಕೃಷಿ ಉಪಕರಣಗಳು, ಟಾರ್ಪಲ್ ಹಾಗೂ PM ಕಿಸಾನ್ ವಾಣಿ ಸಮಸ್ಯೆಗಳನ್ನು ಬಗೆಹರಿಸುವುದು, ಪಶು ಇಲಾಖೆಯಿಂದ ದೊರೆಯುವ ಚರ್ಮಗಂಟು ರೋಗ, ಕಾಲುಬಾಯಿ ರೋಗ ಲಸಿಕೆ ನೀಡಲಾಗುವುದು. ಕೆನರಾ ಬ್ಯಾಂಕ್ ಉದ್ಯೋಗ ತರಬೇತಿ ಕೇಂದ್ರದ ವತಿಯಿಂದ ಅಣಬೆ ಬೇಸಾಯವನ್ನು ತರಬೇತಿಯನ್ನು ನೀಡಲಾಯಿತು. ನಮ್ಮ ಮುಂದಿನ ಗುರಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಲ್ಲ ಕುಟುಂಬದ ಮಹಿಳೆಯರನ್ನು ಒಕ್ಕೂಟದ ವ್ಯಾಪ್ತಿಗೆ ತರುವುದು, ನಮ್ಮ ಒಕ್ಕೂಟವನ್ನು ಒಂದು ಮಾದರಿ ಒಕ್ಕೂಟವನ್ನಾಗಿ ಮಾಡುವುದು, ಸಂಜೀವಿನಿ ಸಂಘಗಳಿಗೆ ಅವಶ್ಯವಿರುವ ಆರ್ಥಿಕ ಸಾಮಾಜಿಕ ಸೇವೆಯನ್ನು ಒದಗಿಸುವುದು, ಕರಕುಶಲ ವಸ್ತುಗಳು ಮತ್ತು ಕೆಲಸಗಳಿಗೆ ಪ್ರೋತ್ಸಾಹಿಸುವುದು ಮತ್ತು ತರಬೇತಿ ಕೊಡಿಸುವುದು, ಹಿರಿಯ ನಾಗರಿಕರ ಮತ್ತು ಕಿಶೋರಿಯರ ಅಂಗವಿಕಲರ ಸಂಘಗಳಿಗೆ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಸಿಗುವಂತೆ ಮಾಡುವುದು, ಅಕ್ಕ ಕೆಫೆ ಪ್ರಾರಂಭ ಮಾಡುವುದು, ಎಲ್ಲ ಸ್ವಸಹಾಯ ಸಂಘದ ಸದಸ್ಯರುಗಳು ಸಮುದಾಯ ಬಂಡವಾಳ ನಿಧಿಯನ್ನು ಪಡೆಯುವಂತೆ ಪ್ರೋತ್ಸಾಹಿಸುವುದು, ನಮ್ಮ ಒಕ್ಕೂಟದಿಂದ ಸಾಧ್ಯವಾದಷ್ಟು ಪ್ರಾಡಕ್ಟ್ಸ್ ಮಾಡುವಂತೆ ಪ್ರೋತ್ಸಾಹಿಸುವುದು, ಸರ್ಕಾರದಿಂದ ಬರುವ ಯೋಜನೆಗಳು ಸ್ವಸಹಾಯ ಸಂಘದ ಮಹಿಳೆಯರಿಗೆ ತಲುಪುವಂತೆ ಮಾಡುವುದು. ಇದ್ರ ಬಗ್ಗೆ ನಿಮ್ಮ ಸಾಲ ತಗೊಳ್ಳೋದ್ರ ಬಗ್ಗೆ ತಗೊಳ್ಳೋದ್ರ ಬಗ್ಗೆ ಮರುಪಾವತಿ ಬಗ್ಗೆ ಯಾವುದೇ ತರಹದ ಡೌಟ್ಸ್ ಕೂಡ ಕೇಳ್ಕೋಬಹುದು. ಈಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ನಮ್ಮ ಗ್ರಾಮ ಪಂಚಾಯತಿ ಪಿಡಿಒ ಅಶ್ವಥ್ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ವೇದಿಕೆಯ ಮೇಲೆ ಸುಂದರ ಸರಳ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷರಾದ ಗೌರವಾನ್ವಿತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಟರಾಜ್ರವರು ಹಾಗೂ ಒಕ್ಕೂಟದ ಜಿಲ್ಲಾ ಪಂಚಾಯತಿಯಿಂದ ಬಂದಿರುವ ವೀಣಾ ಮೇಡಮ್ ಅವರು ಹಾಗೂ ನಮ್ಮ ವೇಣುಗೋಪಾಲ್ ಸರ್ ಅವರು, ಪಂಚಾಯತಿ ಒಕ್ಕೂಟದ ಯಾವುದೇ ಕಾರ್ಯಕ್ರಮವೂ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ಲೋರು. ಯಾವಾಗಲೂ ಇಷ್ಟ, ಯಾವಾಗಲೂ ಎಲ್ಲ ಸರ್ ಮಾಡೋಣ ಬನ್ನಿ, ನಮ್ಮ ಎಲ್ಲ ಒಕ್ಕೂಟದ ಕಾರ್ಯಕ್ರಮಗಳು ಯಾವುದೇ ಇದ್ರು ಅವ್ರು ನಮ್ಗೆ ಸಪೋರ್ಟಿಗೆ ಬರೋರು. ನಮ್ಮ ಇಒ ಸರ್ ಕೂಡ ಹೇಳೋರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ. ಅಶ್ವಥ್ ಸರ್ ಕೂಡ ಅವರು ಬೈಲಹಳ್ಳಿಲಿ ಇದ್ರು, ಅವರು ನನಗೆ ಫೋನ್ ಮಾಡಿದ್ದಾರೆ, ಸರ್ ಒಂಚೂರು ಸಪೋರ್ಟ್ ಮಾಡಿದ್ರೆ ನಿಮ್ಮ ಅಲ್ಲಿ ಸ್ವಲ್ಪ ಸಿಬ್ಬಂದಿ ಒಂಚೂರು ಹೇಳಿ ಅಂತ ಫೋನ್ ಮಾಡೋರು. ಯಾವಾಗಲೂ ಇಲ್ಲಿ ಸರ್ ಒಂದು ಕಾರ್ಯಕ್ರಮ ಮಾಡೋಣ ಬನ್ನಿ ಅಂತ ಇವ್ರು ಫೋನ್ ಮಾಡೋರು. ಮತ್ತು ಎರಡು ಕಡೆ ಈಗ ಅಶ್ವಥ್ ಸರ್ ಹೇಳ್ತಾ ಇದ್ರು, ಇಲ್ಲಿ MBK ಮತ್ತೆ ಎಲ್ಲ ಸಿಬ್ಬಂದಿಗಳು NRS ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ, ಅಲ್ಲೂ ಸ್ವಲ್ಪ ಹೇಳಿ ಸರ್ ಅಂತ ಈಗಲೂ ಇಲ್ಲೇ ಭಕ್ತರು ಹೇಳ್ತಾ ಇದ್ರು. ಈಗ ಮಲೇಶಪ್ಪ ಸರ್ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಕೇಳ್ಕೊತೀನಿ ಸರ್. ನಮ್ಮ ಮಲೇಶಪ್ಪ ಸರ್ಗೆ ಒಂದು ಚಿಕ್ಕ ಸನ್ಮಾನ. ಇದು ನಮಗೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ನಿಟ್ಟೂರಿಗೆ ಇದು ಪ್ರಥಮ ಬಹುಮಾನವಾಗಿ ಏನು ಬಂದಿತ್ತು. ಜಿಲ್ಲಾ 67 ಒಕ್ಕೂಟಗಳ ಪೈಕಿ ನಿಟ್ಟೂರನ ಪ್ರಥಮ ಸ್ಥಾನ ಬಂದಿದೆ. 257 ಎಲ್ಲಾದ್ರೂ ಲೀಡ್ ಮಾಡಿ ನಿಟ್ಟೂರು ಪ್ರಥಮ ಸ್ಥಾನ ಬಂದಿದೆ. ಹಾಗಾಗಿ ನಮ್ಮ ಎಲ್ಲ ಪಂಚಾಯತಿ ಒಕ್ಕೂಟದ ಅಧ್ಯಕ್ಷರು, PDO ಅವರು, ನಮ್ಮ ಸಿಬ್ಬಂದಿಗಳು, ಒಕ್ಕೂಟಾಧ್ಯಕ್ಷರು ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕು ಅಂತ ಕೇಳ್ತಾ ಇದ್ದಾರೆ. ಉದ್ಘಾಟನೆ ಮಾಡಿದಂತ ನಮ್ಮ